ಸಿರಿವಂತಿಕೆಯ ತುಟ್ಟ ತುದಿಯಲ್ಲಿ ಮೆರೆದಾಡುತ್ತಿದ್ದವರು ಇಂದು ದಾರಿದ್ರ್ಯದ ಮಡಿವಿನಲ್ಲಿ ಬಾಳಿ ಸಾಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ನೊಂದ ಜೀವಿಗಳನ್ನು ಕೈ ಬಿಡದೆ ಆಧರಿಸುವಿರಿ ಎಂಬ ದೃಢ ನಂಬಿಕೆಯಿಂದ ಇವರನ್ನು ನಿಮ್ಮಲ್ಲಿ ಕಳಿಸುತ್ತಿದ್ದೇನೆ. ಲಾಯರ್ ಮುಕುಂದ್ರ. ನಿಮ್ ಕಥೆ ಕೇಳಿ ಕಲ್ ಕೂಡ ಕರಗುತ್ತೆ. ಕೂತ್ಕೊಳ್ಳಮ್ಮ. ಪರವಾಗಿಲ್ಲಮ್ಮ. ಕಂಡು ಅಯ್ಯೋ ನೀವೊಬ್ಬರೇ ಅಮ್ಮ. ಮನುಷ್ಯರು ನಾವು ಒಬ್ರಿಗೊಬ್ರು ಆಗದೆ ಇದ್ರೆ ಸಾಧ್ಯವೇ? ಒಂದು ಕಾಲದಲ್ಲಿ ನಾನು ಬಹಳ ಹೀನ ಸ್ಥಿತಿಯಲ್ಲಿದ್ದೆ. ಆದ್ರಿಂದ ನೊಂದು ಜೀವಿಗಳ ಕಷ್ಟ ನನಗೆ ಚೆನ್ನಾಗಿ ಗೊತ್ತು. ಒಪ್ಪತ್ತು ಊಟ ಒಂದಿಷ್ಟು ಇರೋದು ನೆರಳು ಕೊಟ್ಟೆ ಸಾಕು. ನೀವು ಯಾವ ಕೆಲಸ ಕೊಟ್ಟು ನಾನು ಮಾಡ್ಕೊಂಡು. ಆದ್ರೆ ನಿಮಗ್ ತಕ್ಕ ಕೆಲಸ ಇಲ್ಲಿ ಯಾವ್ದು ಇಲ್ವಲ್ಲ. ಅಯ್ಯೋ ಹಾಗೇನ್ ಬಿಡಿ. ಒಂದು ದಿನ ನಾನು ಮನೆ ಬಿಟ್ಟು ಆಚೆಗೆ ಹೋಗ್ತಿದ್ರು. ಈಗ ಕುಡಿದ್ನಾದರೂ ನನ್ನ ಮಗನ್ ಕಾಪಾಡೋದಕ್ಕೋಸ್ಕರ ಕೂಲಿನಾರಿ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಹಾಗಾದ್ರೆ ಈ ಮನೇಲಿ ಕೆಲಸಗಳು ಹಾಗಲ್ಲ. ನನ್ನ ತಾಯಿ ಸ್ಥಾನದಲ್ಲಿ ಏನಿದ್ರೆ ಈ ಮನುಷ್ಯರಲ್ಲ, ದೇವತಮ್ಮ, ದೇವತೆ. ಚಿಕ್ಕಂದಲ್ಲೇ ತಾಯಿಯನ್ನು ಕಳ್ಕೊಂಡಿದ್ರಿಂದ ಆ ತಾಯಿ ಪ್ರೇಮ ಏನು ಅನ್ನೋದೇ ನಂಗೆ ಗೊತ್ತಿಲ್ಲ. ಈಗ ನಿಮ್ಮನ್ನು ಕಂಡಾಗ ನನ್ನ ತಾಯಿ ಜ್ಞಾಪಕ ಬರುತ್ತೆ. ಅಯ್ಯೋ ನನ್ ಕಂಡ ಎಷ್ಟು ದೊಡ್ಡ ಗುಣ ನಮ್ಮ ಮನೆಯಿಂದ. ನಿನ್ನಂಥ ಸೊಸೆನ್ ಪಡೆದಿರೋ ಅತ್ತೆ ಭಾಗ್ಯವೇ ಭಾಗ್ಯ. ಯಜಮಾನ್ರಲ್ಲಮ್ಮ ಬೊಂಬಾಯಿಗೆ ಹೋಗಿದ್ದಾರೆ. ಮುಂದಿನ ವಾರ ಬರ್ತಾರೆ. ಅವರು ಬಹಳ ಒಳ್ಳೆಯವರು. ಅದ್ರಲ್ಲೂ ನಿಮ್ಮಂಥವ್ರನ್ನ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ. ಒಂದು ಕಾಲದಲ್ಲಿ ಜನರು ನಮ್ಗೆ ಕೇಡು ಬಯಸ್ತಿದ್ರು. ಆದ್ರೆ ಇವತ್ತು ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. ಅಯ್ಯೋ ಧರ್ಮದೇವತೆ ಆಗಿರೋ ನಿಮ್ಮನ್ನ ಕನಸು ಮನಸ್ಸಿನಲ್ಲಿ ಕೇಳು ಬಯಸಿದ್ರು ಅವ್ರು ಹಾಳಾಗಿ ಹೋಗ್ತಾರಮ್ಮ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಬೇಕು. ನೀವು ನಾಳೆನೆ ಹೋಗಿ ನಿಮ್ ಮಗನ್ನ ಕರ್ಕೊಂಡು ಬಂದು ನಮ್ಮ ಔಟ್ ಹೌಸ್ ನಲ್ಲಿ ಇದ್ಬಿಡಿ. ಸರಿ, ನಿಮ್ ಉಪಕಾರನ ನಾನು ಎಂದೆಲ್ಲಿಗೂ ಮರೆಯೋ ಹಾಗಿಲ್ಲಮ್ಮ. ನಗಬೇಡ್ದು, ನಗಬೇಡು. ನನ್ ರಾಜಂದ್ರೆ ನಗಬೇಡ್ದು. ಅಲ್ಲ ಚೆನ್ನಿ, ಲವಕೋಸ್ಕರ ನನ್ ಮಕ್ಕಳು ಹುಟ್ಟಿದ ಗಳಿಗೆ ಬಹು ಚೆಂದಾಗೈತೆ. ಅಯ್ಯೋ ಆ ಮಕ್ಳೇನ್ ಮಾಡ್ತವೆ? ನನ್ ಪುಣ್ಯ ನೀನ್ ಕಾಪಾಡ್ತು ಅನ್ನು. ಅದಕ್ಕೆ ಆ ಗುಲಾಮ್ಗಿರಿ ಬಿಟ್ಟು ಈ ಕಾಂಟ್ರಾಕ್ಟ್ ಗಿರಿ ಮಾಡ್ತಾ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿರೋದು. ಅಲ್ಲ ಚೆನ್ನಿ, ಈ 2 ಮಕ್ಳು ಆದ್ಮೇಲೆ ನಿನ್ ಮುಖದ ಮೇಲೆ ಹೊಸ ಕಳೆ ಬಂದೈತಲ್ಲ, ಏನ್ ಹೇಳವ? 2 ಗಂಡ್ ಮಕ್ಳ ಜೊತೆಗೆ ಒಂದ್ ಹೆಣ್ಮಗು ಎತ್ಕೊಟ್ಬಿಟ್ರೆ ಅಲ್ಲಿ ನಿನ್ ಜನ್ಮ ಸಾರ್ಥಕ ನೋಡು. ನಿನ್ ಕೈ ಹಿಡ್ದಾಗ್ಲೇ ನನ್ ಜನ್ಮ ಸಾರ್ಥಕವಾಯ್ತು. ಮತ್ತೆ ಮಕ್ಳು ಅಂದೆ ನಾ ಕೆರೆಲೋ ಬಾವಿಲೋ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಅಯ್ಯಪ್ಪ ಸಾಕು ನಿನ್ ಸಾವಾಸ. ಯಾವ ಜನ್ಮದ ಪಾಶವು ಈ ಜನ್ಮದಲ್ಲಿ ಅವ್ರಿಗೆ ಹೀಗೆ ಬಂದು ಅವರ ಕರ್ತವ್ಯವನ್ನು ಮುಗಿಸಿದ್ರು. ನಿಮ್ಮ ಕಣ್ಣಿನಿಂದ ಒಂದು ತೊಟ್ಟು ನೀರು ಸಹ ಬೀಳಬಾರದು ಅಂತಲೇ ತನ್ನ ಸರ್ವಸ್ವವನ್ನೇ ದಾರಿ ಎರೆದು ಮಹಾತ್ಯಾಗಿಯಾಗಿ ಹೊರಟೋದ್ರು. ಅವರ ಸ್ಮರಣೆಯಲ್ಲಿ ಕಾಲ ಕಳಿತಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಬರ್ತೀನಮ್ಮ.